ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಸ್. ಎಂ. ಕೃಷ್ಣ ಕರ್ನಾಟಕ ಕಂಡ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿ. ಇವರು ಜನಿಸಿದ್ದು 1/5/1932ರಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಮಲ್ಲೇಗೌಡರ ಮಗ. ಇವರು ಜಮೀನ್ದಾರರು, ಉತ್ತಮ ವಾಗ್ಮಿ, ಹಲವು ಭಾಷೆಯನ್ನು ಸುಲಲಿತವಾಗಿ ಮಾತನಾಡಬಲ್ಲ ಚಾಣಾಕ್ಷ, ದೇಶದ ಆರ್ಥಿಕತೆಯ ಬಗ್ಗೆ ಆಡಳಿತಾತ್ಮಕವಾಗಿ ತಿಳಿದುಕೊಂಡ ಮಹಾನ್ ವ್ಯಕ್ತಿ. ಇವರ ಶಿಕ್ಷಣವು ತಮ್ಮ ಊರಾದ ಮಂಡ್ಯ ಪ್ರಾಥಮಿಕ ಶಿಕ್ಷಣ, ಮೈಸೂರಿನಲ್ಲಿ ಕಾಲೇಜು ಶಿಕ್ಷಣ, ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ಹೋಗುತ್ತಾರೆ. ಕಾಲೇಜು ಜೀವನದಲ್ಲಿ ಜಾನ್ ಕೆನಡಿಯಂತಹವರ ಪ್ರಭಾವಕ್ಕೆ ಒಳಗಾಗುತ್ತಾರೆ. 1961ರಲ್ಲಿ ಅಮೆರಿಕದಿಂದ ಭಾರತಕ್ಕೆ ಆಗಮನ. ಇವರು ಸಂಗೀತ ಪ್ರಿಯರು. ತಬಲ ಬಾರಿಸುವ ಕಲೆ ಇವರಿಗೆ ಕರಗತವಾಗಿತ್ತು. ಇವರು ಮುಖ್ಯಮಂತ್ರಿಯಾದಾಗ ಹಳ್ಳಿಯ ಬಡ ಮಹಿಳೆಯರನ್ನು ಗುಂಪುಗೂಡಿಸಿ ಉಳಿತಾಯ ಮಾಡಿ ಸಂಘವನ್ನು ಕಟ್ಟಲು ಪ್ರೇರೇಪಿಸಿದರು. ಅವರಿಗೆ ಸುತ್ತುನಿಧಿ, ಸಹಾಯ ಮಾಡಿ ಮಹಿಳೆಯರನ್ನು ಆರ್ಥಿಕ ಸ್ವಾವಲಂಬಿಯಾಗಿ ಮಾಡಲು ಉತ್ತೇಜಿಸಿದರು. ಎಷ್ಟೋ ಹೆಣ್ಣು ಮಕ್ಕಳು ಬ್ಯಾಂಕ್ ಖಾತೆ ನಿರ್ವಹಣೆ ಮಾಡುವುದು, ಉಳಿತಾಯ ಮಾಡುವುದು ಕಲಿತು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡು ಇಂದಿಗೂ ಇವರನ್ನು ನೆನೆಯುತ್ತಿದ್ದಾರೆ. ಹಾಗೆಯೇ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ಯೋಜನೆ ಜಾರಿಗೆ ತಂದು ಬಡ ಮಕ್ಕಳ ಪಾಲಿಗೆ ಅನ್ನದಾತರಾದರು. ಇವರು ಮುಖ್ಯಮಂತ್ರಿಯಾದಾಗ ಬೆಂಗಳೂರಿಗೆ IT-BTಯನ್ನು ತಂದು ಹಳ್ಳಿಯಿಂದ ಕಲಿತು ಹೋದ ಬಡ ಮಕ್ಕಳ ಜೀವನದಲ್ಲಿ ಬೆಳಕು ಚೆಲ್ಲಿದರು. ಬೆಂಗಳೂರನ್ನು ಆಧುನಿಕ ಬೆಂಗಳೂರಾಗಿ ಮಾರ್ಪಾಡು ಮಾಡಿದ ಮಹಾನ್ ವ್ಯಕ್ತಿ. ಇವರು ಮುಖ್ಯಮಂತ್ರಿಯಾಗಿದ್ದಾಗ ಆದ ಸಮಯದಲ್ಲಿ ಸಮಸ್ಯೆಗಳ ಸರಮಾಲೆ, ಅದನ್ನೆಲ್ಲ ಸುಲಭವಾಗಿ ಬಗೆಹರಿಸಿದ ಹೆಗ್ಗಳಿಕೆ ನಮ್ಮ ಎಸ್. ಎಂ. ಕೃಷ್ಣನವರದು. ಮಳೆ ಇಲ್ಲದೆ ಬರಗಾಲ ಬಂದಾಗ ಮೋಡ ಬಿತ್ತನೆ ಮಾಡಿ ರೈತರ ಪಾಲಿಗೆ ವರ್ಣದೇವನಾದರು. ಇದೇ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಪಹರಣ. ಅವರ ಕುಟುಂಬ ಕಂಗಾಲಾದಾಗ ಎದೆಗುಂದದೆ ವೀರಪ್ಪನಂಥ ಕುಖ್ಯಾತನಿಂದ ಡಾಕ್ಟರ್ ರಾಜ್ಕುಮಾರನವರನ್ನು ಕುಟುಂಬಕ್ಕೆ ಸೇರಿಸಿ ಕರ್ನಾಟಕದ ಜನತೆಗೆ ಹೀರೋ ಎನಿಸಿಕೊಂಡ ಮಹಾನ್, ಹಳ್ಳಿಯಿಂದ ದಿಲ್ಲಿವರೆಗೂ ತಮ್ಮ ಛಾಪನ್ನು ಮೂಡಿಸಿದ ಮಹಾನ್ ವ್ಯಕ್ತಿ. ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು. ಮಕ್ಕಳು ದೇಶದ ಆಸ್ತಿ. ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಉತ್ತಮ ಶಿಕ್ಷಣವನ್ನು ನೀಡಬೇಕು. ಆಗ ದೇಶದ ಉನ್ನತಿ ಸಾಧ್ಯ ಎಂದು ಮನಗೊಂಡ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿ ಎಸ್. ಎಂ. ಕೃಷ್ಣರವರು. ಎಸ್. ಎಂ. ಕೃಷ್ಣನವರು ಪ್ರೇಮರೊಡನೆ ವಿವಾಹವಾಗುತ್ತಾರೆ. ಇವರಿಗೆ 2 ಹೆಣ್ಣು ಮಕ್ಕಳು, ಮಾಳವಿಕಾ ಮತ್ತು ಭಾರ್ಗವಿ ಎಂಬುವರು ಇವರ ಮಕ್ಕಳಾಗಿರುತ್ತಾರೆ. ಇವರ ಸಂಸಾರ ಸುಂದರವಾಗಿತ್ತು. ಇವರ ಬದುಕಿಗೆ ಇತ್ತೀಚೆಗಷ್ಟೇ ಬರಸಿಡಿಲು ಬಂದೆರಗಿದಂತಾಯಿತು. ಅದಕ್ಕೆ ಕಾರಣ ಇವರ ಅಳಿಯರಾದ ಸಿದ್ಧಾರ್ಥರ ಸಾವು. ಮರೆಯಲಾಗದ ಮುತ್ತು ಎಸ್. ಎಂ. ಕೃಷ್ಣ. ರಾಜ್ಯಕ್ಕೆ ಇವರ ಕೊಡುಗೆ ಅಪಾರ. ಇವರನ್ನು ಕಳೆದುಕೊಂಡ ರಾಜ್ಯದ ಜನರು ಅನಾಥರಾಗಿದ್ದಾರೆ. ಇವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುತ್ತಾ ಅವರನ್ನು ಸ್ಮರಿಸುತ್ತಾ ನಾವು ಸಾಗೋಣ. ಧೀಮಂತ ವ್ಯಕ್ತಿ ಎಸ್. ಎಂ. ಕೃಷ್ಣ. ಇವರ ಮರಣ 10/12/2024ರಂದು ಆಯಿತು. ಇವರು ಮತ್ತೊಮ್ಮೆ ಹುಟ್ಟಿ ಬರಲಿ ಎಂದು ಹೇಳುತ್ತಾ ಮಾಜಿ ಮುಖ್ಯಮಂತ್ರಿ ಎಸ್. ಎಂ. ಕೃಷ್ಣರವರ ಸಾಧನೆಯ ವಿಡಿಯೋವನ್ನು ಮುಗಿಸುತ್ತೇನೆ ಸ್ನೇಹಿತರೆ. ಇಲ್ಲಿವರೆಗೂ ನೀವು ಈ ಮಾಹಿತಿಯನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳು. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.